ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮಂಜು ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ನಾವು 11ರ ಮಗ್ಗಿಯಿಂದ ಅಥವಾ 11ರಿಂದ ಅತ್ಯಂತ ವೇಗವಾಗಿ ಗುಣಿಸುವಂತಹ ವಿಧಾನವನ್ನು ಇವತ್ತು ನೋಡ್ಕೊಂಬರೋಣ. ಮೊಟ್ಟ ಮೊದಲನೇದಾಗಿ ನಾನೀಗ 3, 4, 2, 5 ಇಂಟು 11 ಇದನ್ನು ಅತ್ಯಂತ ವೇಗವಾಗಿ ಯಾವ ರೀತಿಯಾಗಿ ಮಾಡೋದನ್ನು ಅನ್ನೋದನ್ನು ತೋರಿಸ್ಕೊಡ್ತೇನೆ. ಫಸ್ಟು ಬಿಡಿ ಸ್ಥಾನದಲ್ಲಿ ಹಾಗೆ ಇಡ್ರಿ, ಇದನ್ನು ಯಾವುದೇ ಬದಲಾವಣೆ ಇಲ್ಲ. ನೆಕ್ಸ್ಟು ಅದರ ಬಿಡಿಯಿಂದ ಪಕ್ಕದ ಎಲ್ಲ ಸ್ಥಾನ ಒಂದೊಂದೇ ಸ್ಥಾನ ಕೂಡಿಸ್ಕೊಂತ ಅದರ ಮೊತ್ತವನ್ನು ಕೆಳಗಿಡ್ಕೊಂತ ಬರೋಣ. ಮೊದಲನೇದಾಗಿ 5 + 2 7. ನೆಕ್ಸ್ಟು 2 + 4 6. ನೆಕ್ಸ್ಟ್ 4 + 3 7. ಈಗ ನೆಕ್ಸ್ಟ್ ಕೊನೆಯ ಸ್ಥಾನ ಇದೇನಿದೆಯಲ್ಲ ಅದನ್ನು ಕೂಡ ಅದು ಹೇಗಿರುತ್ತೋ ಹಾಗೆ ಇರಬೇಕು. ನೋಡಲಿ ಸ್ನೇಹಿತರೆ, ಅತ್ಯಂತ ವೇಗವಾಗಿ ಯಾವ ರೀತಿ ಮಾಡಿದ್ವಿ ಅಂತಂದು. ಸರ್, ಮತ್ತು ದಶಕ ಕೊಡೋದು ಬಂದಾಗ ಯಾವ ರೀತಿ ಅಥವಾ ಹೆಚ್ಚಿನ ಸಂಖ್ಯೆಗಳು ಬಂದಾಗ ಹೇಗೆ ಮಾಡಬೇಕು ಅನ್ನೋದನ್ನು ಈಗ ನೋಡೋಣ. ಒಂದು ಸಂಖ್ಯೆ ಹಾಕ್ಯಂತೀನಿ ಈಗ. ಇವಾಗಲೂ ಕೂಡ ಸೇಮ್ ಹಾಗೆ ಇರುತ್ತೆ. ಮೊದಲು ಬಿಡಿ ಸ್ಥಾನಕ್ಕಾಗಿ ಇಡ್ರಿ. ಈಗ ಒಂದು ವೇಳೆ 10ಕ್ಕಿಂತ ಹೆಚ್ಚಿಗೆ 9ಕ್ಕಿಂತ ಹೆಚ್ಚಿಗೆ ಬಂದಾಗ ದಶಕವನ್ನು ಪಕ್ಕದಲ್ಲೇ ಇಟ್ಕೊಂತ ಹೋಗೋಣ. ಮೊದಲನೇದಾಗಿ 5 + 9 14. 14 ಅಂದರೆ ಒಂದು ದಶಕ ಇಟ್ಟು 4 ಕೆಳಗಿಡಬೇಕು. 9 + 8 17. 17 ಪ್ಲಸ್ ಒಂದು ದಶಕ 18 ಆಯಿತು. ಒಂದು ದಶಕ 8. 7 + 8 15. 15 ಒಂದು ದಶಕ ಕೂಡಿಸಿ 16 ಆಯಿತು. ಒಂದು ದಶಕ 6. ಈಗ 7ನ್ನು ಹಾಗೆ ನಾವು ಇಡಬೇಕತ್ತಲ್ಲ, ಅದ್ರ ಜೊತೆಗೆ ಇಲ್ಲಿ ದಶಕ ಇದೆಯಲ್ಲ ಅದನ್ನು ಕೂಡಿಸೋಣ. 7 + 1 8. ನೋಡಿರಿ ಎಷ್ಟು ವೇಗವಾಗಿ ನಾವು ಮಾಡಿದ್ವಿ ಅಂತಂದು. ಈಗ ಹೇಳಿರೋಂಥದ್ರಲ್ಲೇ ನಿಮಗೇನಾದರೂ ಅನುಮಾನ ಇದ್ದರೆ ಇದಕ್ಕಿಂತ ಇನ್ನೂ ಸ್ವಲ್ಪ ಸುಧಾರಣೆ ಮಾಡಿಕೊಂಡು ಹೇಳ್ತೀನಿ ನಿಮಗೆ. ಈಗ 7 8 9 5 ಮಾಡಿದಂಥ ಲೆಕ್ಕವನ್ನೇ ಮಾಡಿ ತೋರಿಸ್ತೇನೆ. ಈಗ ನೀವೇನು ಮಾಡಬೇಕು, ಮೊದಲು 1 0 ಇಡ್ರಿ, ಕೊನೆಗೆ 1 0 ಇಟ್ಬಿಡ್ರಿ. ಈಗ ಅಕ್ಕಪಕ್ಕದ ಅಥವಾ ಪಕ್ಕದ ಸ್ಥಾನಗಳನ್ನು ಕೂಡಿಸ್ತಾ ಬನ್ನಿ. 0 + 5 5. 5 + 9 14. ಒಂದು ದಶಕ 4. 9 + 8 17. 17 + 1 18. 8 + 7 15. 15 + 1 16. 7 + 0 7. 7 + 1 8. ನೋಡಿರಲ್ಲ ಸ್ನೇಹಿತರೆ, ಕೇವಲ 30 ಸೆಕೆಂಡಿನ ಒಳಗಾಗಿ ಇಂತಹ ಲೆಕ್ಕಗಳನ್ನು ಅತ್ಯಂತ ವೇಗವಾಗಿ ಮಾಡ್ಬೋದು. ಇದೇ ತರಹ ಅನೇಕ ಕ್ಲಿಷ್ಟಕರ ಲೆಕ್ಕಗಳನ್ನು ಸುಲಭವಾಗಿಸುವಂತಹ ವಿಧಾನಗಳನ್ನು ತಿಳಿಸಿಕೊಡ್ತೇನೆ. ಹಾಗಾಗಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದಗಳು.